ನೀವಿಬ್ರು ಹಠ ಹಿಡಿದು ಕೂತಿದ್ದೀರಾ. ಸ್ವಲ್ಪ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ನಾನು ಹೇಗೆ ಸಂಭಾಳಿಸ್ಬೇಕು ಅನ್ನೋದೇ ಅರ್ಥ ಆಗ್ತಿಲ್ಲ. ನೀವಾದ್ರೂ ನನ್ನನ್ನು ಅರ್ಥ ಮಾಡ್ಕೊಳ್ತೀರಾ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಇವತ್ತು ನಾನು ಇಲ್ಲೇ ಇರ್ತೀನಿ. ನಾಳೆ ಬರ್ತೀನಿ ನಾನು ಆದಿತ್ಯನ ಕರ್ಕೊಂಡು. ಸೂರ್ಯ ಒಬ್ಬರೇ ಬರ್ತಾ ಇದ್ದೀರಾ? ಆರ್ತಿ ಬರಲಿಲ್ವ ಜೊತೆಯಲ್ಲಿ? ಆದಿ ನಾಳೆ ಕರ್ಕೊಂಬಂದು ಬಿಡ್ತಾನಂತೆ. ಅವರು ಏನು ನಿಮ್ಮ ಜೊತೆ ಬರ್ತೀನಿ ಅಂತ ಒಂದು ಮಾತು ಹೇಳಲಿಲ್ಲ. ಏನು ಸೂರ್ಯ, ಅವನಿನ್ನು ಹುಡುಗ, ಅವನಿಗೇನು ಗೊತ್ತಾಗಲ್ಲ. ಅವನು ಹೇಳ್ದ ಅಂತ ಅವನ ಜೊತೆ ಆರ್ತಿನ ಇಂಥ ಸ್ಥಿತಿಯಲ್ಲಿ ಬಿಟ್ಟು ಬಂದಿದ್ದೀರಲ್ಲ, ಅವಳ ಆರೋಗ್ಯದ ಗತಿ ಏನಾಗ್ಬೇಕು ಹೇಳಿ? ಇನ್ನೇನು ಮಾಡ್ಬೇಕಿತ್ತು ನಾನು? ಆ ಆದಿ ಕಾಲು ಹಿಡಿದು ಬೇಡ್ಕೋಬೇಕಾಗಿತ್ತ? ಅವನಿಗೆ ಆರತಿಯವರ ಆರೋಗ್ಯದ ಕಾಳಜಿಗಿಂತ ನನ್ನ ಮೇಲಿರೋ ಸಿಟ್ಟು ದ್ವೇಷನೇ ಹೆಚ್ಚಾಗಿದೆ. ತಂದೆ ಅನ್ನೋ ಗೌರವ ಇಲ್ಲ, ಅಭಿಮಾನ ಇದೆ. ಇಲ್ಲ ಸೂರ್ಯ, ಆದಿ ಏನು ಅರಿಯದವನು, ಮುಂಗೋಪಿ ಅಷ್ಟೇ. ಆದರೆ ಅವನ ಮನಸ್ಸಲ್ಲಿ ನಿಮ್ಮ ಬಗ್ಗೆ, ಆರ್ತಿ ಬಗ್ಗೆ ತುಂಬ ಪ್ರೀತಿ ಗೌರವ ಇದೆ. ಅದೆಲ್ಲ ಸುಳ್ಳು ಶೋಭಮ್ಮ. ಆರತಿಯವ್ರ ಮೇಲೆ ಅವನಿಗಿರೋದು ಬರೀ ತೋರ್ಪಡಿಕೆ ಪ್ರೀತಿ ಅಷ್ಟೇ. ಇನ್ನು ನನ್ನ ಬಗ್ಗೆ ತಂದೆನೋ ಯಾವ ಭಾವನೆನೂ ಇಲ್ಲ ಅವನಿಗೆ. ಒಂದು ಮಾತು ಹೇಳ್ತೀನಿ ಕೇಳಿ, ತಂದೆಗೆ ಗೌರವ ಕೊಡದೇ ಇರೋ ಮಗ ಉದ್ಧಾರ ಆಗಲ್ಲ, ಹಾಳಾಗೋಗ್ತಾನೆ. ದಯವಿಟ್ಟು ಈ ರೀತಿ ಶಾಪ ಹಾಕಬೇಡಿ ಸೂರ್ಯ ಅವರೇ. ತಂದೆ ಆದವನೇ ನೊಂದ್ಕೊಂಡು ಮಗನಿಗೆ ಈ ರೀತಿ ಹೇಳಿದ್ರೆ ಅವನಿಗೆ ಒಳ್ಳೇದಾಗತ್ತಾ ಹೇಳಿ? ಮದುವೆ ಆಗೋಕ್ ಮುಂಚೆನೆ ಅವನನ್ನ ಮಗ ಅಂತ ಒಪ್ಕೊಂಡು ಆಮೇಲೆ ಆರ್ತಿನ ಮದುವೆ ಆದವ್ರು ನೀವು. ಈಗ ಅವನ ಮಗನೇ ಅನ್ನೋ ರೀತಿ ಮಾತಾಡ್ತಿದ್ದೀರಲ್ಲ. ದಯವಿಟ್ಟು ಇನ್ನು ಮುಂದೆ ಯಾವತ್ತೂ ಅವನಿಗೆ ಶಾಪ ಹಾಕಬೇಡಿ. ಹೊಟ್ಟೆ ಉರಿಯತ್ತೆ ಶೋಭಮ್ಮ, ಸಂಕಟ ಆಗುತ್ತೆ. ಅವತ್ತು ನಾನು ಆರತಿಯವ್ರನ್ನ ಮದುವೆ ಆಗಿ ಆ ದಿನ ಮಗ ಅಂತ ಒಪ್ಕೊಂಡು ತಪ್ಪು ಮಾಡಿದೆ ಅಂತ ಅನ್ಸೋದಕ್ಕೆ ಶುರುವಾಗಿದೆ. ಜೊತೆಗೆ ಆರತಿಯವ್ರು ಬೇರೆ ನನ್ನನ್ನು ತಾತ್ಸಾರವಾಗಿ ನೋಡ್ತಾ ಇದ್ದಾರೆ. ನನ್ನ ವೀಕ್ನೆಸ್ ಆರತಿಯವ್ರು ಅಂತ ಗೊತ್ತಿದ್ದು ಅವರು ಮಗನ ಪರ ವಹಿಸ್ಕೊಂಡೇ ಮಾತಾಡಿದ್ರು. ಹೆಂಡತಿ ಯಾವ್ದವಳು ಗಂಡನನ್ನ ಹಿಂಬಾಲಿಸ್ಬೇಕು ತಾನೆ, ಅದು ಬಿಟ್ಟು ಮಗನ ಮನೆಯಲ್ಲೇ ಕೂತ್ಕೊಂಡಿದ್ದಾರೆ. ಯಾಕೆ ಆರ್ತಿ ಬಗ್ಗೆ ಹೀಗೆಲ್ಲ ಮಾತಾಡ್ತಿದ್ದೀರಾ ನೀವು? ಆದಿ ಮಾಡಿರೋದು ತಪ್ಪು, ಅದನ್ನು ನಾನು ಒಪ್ಕೋತೀನಿ. ಆದರೆ ಆದಿ ಮಾಡಿರೋ ತಪ್ಪಿಗೆ ಆರ್ತಿನ ಯಾಕೆ ಹೊಣೆ ಮಾಡ್ತಿದ್ದೀರಾ ನೀವು? ಈಗ ಏನು ಮಾಡ್ಬೇಕಂತ ಅನ್ಕೊಂಡಿದ್ಯಾ ಆದಿ? ಗೊತ್ತಾಗ್ತಿಲ್ಲ. ನಿಮ್ಮ ಅಮ್ಮನ ಕರ್ಕೊಂಡು ನಾಳೆ ಮನೆಗೆ ಬಂದ್ಬಿಡು. ಅದು ಮಾತ್ರ ಸಾಧ್ಯ ಇಲ್ಲ. ಬೇರೆ ದಾರಿ ಇಲ್ಲ. ನನಗೆ ಆ ಮನೇಲಿ ಆ ಲೋಫರ್ಗಳ ಮುಖ ನೋಡ್ಕೊಂಡು ಇರೋಕ್ಕಾಗಲ್ಲ. ನಿಮ್ಮ ತಾಯಿ ನಿನ್ನ ಜೊತೆ ಶಾಶ್ವತವಾಗಿರೋದಕ್ಕೆ ಒಪ್ಕೊಳ್ಳಲ್ಲ. ಒಪ್ಕೊಳಕ್ ನಾನು ನೋಡ್ಕೋತೀನಿ. ಅದು ಅಸಾಧ್ಯ ಕಣೋ. ಆರ್ತಿ ಆಂಟಿಗೆ ನಿನ್ನ ಬಗ್ಗೆ ಅತೀವವಾಗಿ ಪ್ರೀತಿ ಇರಬಹುದು, ಆದರೆ ಸೂರ್ಯ ಅವ್ರ ಬಗ್ಗೆನೂ ಅಷ್ಟೇ ಪ್ರೀತಿ ಇದೆ. ಅಳುದು ನೋಡಿದ್ರೆ ಆರ್ತಿ ಆಂಟಿ ಮನಸ್ಸಲ್ಲಿ ನಿನ್ನ ಬಗ್ಗೆನೂ ಸೂರ್ಯ ಅವ್ರ ಬಗ್ಗೆನೂ ಸಮಾನವಾದ ಪ್ರೀತಿ ಇದೆ ಆದಿತ್ಯ. ಈಗ ಸೂರ್ಯ ಅವರು ಬಂದು ಆರ್ತಿ ಆಂಟಿನ ಕರೆದು ಹೋಗಿದ್ದಾರೆ. ಪ್ರತಿ ಕ್ಷಣ ಆರ್ತಿ ಆಂಟಿ ಮನಸ್ಸು ಅಲ್ಲಿ ಹೋಗೋದಕ್ಕೆ ಹಾತೊರಿತಾ ಇರುತ್ತೆ. ನಿನ್ನ ಜೊತೆಲಿದ್ರೆ ಸೂರ್ಯ ಅವ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ, ಸೂರ್ಯ ಅವ್ರ ಜೊತೆಲಿದ್ರೆ ನಿನ್ನ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಇದೇ ಕಣೋ ಅವ್ರ ಸಮಸ್ಯೆ. ಆರ್ತಿದು ತಾಯಿ ಹೃದಯ ಸೂರ್ಯ. ಕೆಲವು ಸಲ ಗಂಡನ ಮಾತಿಗೆ ಸೋಲ್ದೆ ಹೋದ್ರು ಮಗನ ಮಾತಿಗೆ ಸೋಲ್ಬೇಕಾಗುತ್ತೆ. ಯಾಕೆ ಹೇಳಿ? ಒಂದು ಪಕ್ಷ ಮಗ ಕ್ಷಮಿಸದೆ ಹೋದ್ರು
ಗಂಡ ಆದವನು ಕ್ಷಮಿಸ್ತಾನೆ ಅನ್ನೋ ಭರವಸೆ ಮೇಲೆ. ಇವತ್ತು ಆರ್ತಿ ಮಗನ ಮಾತಿಗೆ ಸೋತಿದ್ದಾಳೆ ಅಂದರೆ ಅದರ ಅರ್ಥ ಏನು ಹೇಳಿ? ಗಂಡ ಆದ ನೀವು ಅವಳನ್ನ ಕ್ಷಮಿಸ್ತೀರಾ, ಅವಳನ್ನ ಅರ್ಥ ಮಾಡ್ಕೊಳ್ತೀರಾ ಅನ್ನೋ ಭರವಸೆ ಮೇಲೆ. ಆಯಿತು, ನಿಮ್ಮ ಮಾತನ್ನ ಒಪ್ತೀನಿ. ಆದರೆ ಆದಿಗೆ ಆರತಿಯವ್ರ ಮೇಲೆ ಇಷ್ಟು ದಿನ ಇಲ್ಲದ ಕಾಳಜಿ ಪ್ರೀತಿ ಈಗ ಹೇಗೆ ಬಂದ್ಬಿಡ್ತು? ಅದು ಅಲ್ಲದೆ ಅವನು ಏನೇನೋ ಕಂಡೀಷನ್ ಹಾಕಿದ್ದಾನೆ. ನಾವು ಕೊಡಿಸಿರೋ ಸೀರೆ ಬಟ್ಟೆಗಳನ್ನ ಯಾವುದೂ ಯೂಸ್ ಮಾಡಬಾರ್ದಂತೆ, ಅವನು ಕೊಡಿಸಿರೋ ವಸ್ತುಗಳನ್ನ ಮಾತ್ರ ಯೂಸ್ ಮಾಡಬೇಕಂತೆ. ಅಂಕಲ್, ಆದಿತ್ಯ ಅವ್ರಿಗೆ ಇದನ್ನೆಲ್ಲ ಯಾರು ಹೇಳ್ಕೊಟ್ಟು ಮಾಡಿಸಿದ್ದಾರೆ ಅಂತ ನಂಗೆ ಗೊತ್ತು. ಏನು ಹೇಳ್ತಿದ್ಯಾ ಸ್ವಾತಿ? ಆದಿಗೆ ಯಾರೋ ಹೇಳ್ಕೊಟ್ಟು ಮಾಡಿಸ್ತಿರೋದ? ಹೌದು ಅಂಕಲ್. ಯಾರದು? ಅದು ಈಗೇನು ಮಾಡಬೇಕು ಅಂತೀಯಾ? ನೀನು ಅಮ್ಮನ ಜೊತೆ ಆ ಮನೆಗೆ ಬಂದು ಸೇರ್ಕೋಬೇಕು, ಅಲ್ಲೇ ಉಳ್ಕೋಬೇಕು. ನಾನು ನೀನು ಸೇರ್ಕೊಂಡು ಅಮ್ಮನ ಮನಸ್ಸನ್ನ ಬದಲಾಯಿಸ್ಬೇಕು. ಯಾವ ರೀತಿ ಬದಲಾಯಿಸ್ಬೇಕು ಅಂದರೆ, ಸೂರ್ಯ ಅವ್ರ ಬಗ್ಗೆ ಆರ್ತಿ ಅತ್ತೆಗಿರೋ ಪಾಸಿಟಿವ್ ಥಿಂಕಿಂಗ್ನ ನೆಗೆಟಿವ್ ಆಗೋ ಹಾಗೆ ಮಾಡಬೇಕು. ಆರ್ತಿ ಆಂಟಿಗೆ ಆ ಮನೇಲಿರೋಕ್ಕೆ ಕಷ್ಟ ಅಂತ ಅನ್ನಿಸ್ಬೇಕು. ಆಗ ಅವರೇ ಬಂದು ಆದಿ ನನಗೆ ಇರೋಕ್ಕಾಗ್ತಿಲ್ಲ, ಉಸಿರು ಕಟ್ಟಂಗೆ ಆಗ್ತಿದೆ, ಮೊದಲು ಈ ಮನೆಯಿಂದ ಹೊರಗಡೆ ಹೋಗೋಣ ಅಂತ ಹೇಳಬೇಕು. ಹಾಗೆ ಮಾಡಿದ್ರೆ ಕಣೋ ಸೂರ್ಯ ಅವರಿಂದ ಆರ್ತಿ ಆಂಟಿನ ದೂರ ಮಾಡೋದಕ್ಕಾಗೋದು. ನಿಮ್ಮಮ್ಮ ನಿನಗೆ ಸಿಗಬೇಕು ಅನ್ನೋ ಆಸೆ ಇದ್ದರೆ ನಾಳೆನೆ ಬಂದು ಸೂರ್ಯ ಅವ್ರ ಮನೇಲಿ ಸೇರ್ಕೊ. ಅದು ನಿರುಷಾ ಅಂಕಲ್. ಹೌದು ಅಂಕಲ್, ಆದಿತ್ಯ ಅವ್ರಿಗೆ ಇದನ್ನೆಲ್ಲ ಹೇಳ್ಕೊಡ್ತಿರೋದು ನಿರುಷಾನೇ. ಸ್ವಾತಿ, ನಿರೋಷ ಮಾತು ಕೇಳೋಷ್ಟು ದಡ್ಡ ಅಲ್ಲ ಕಡೆ ಆದಿ. ಕೇಳಿರ್ತಾನೆ ಶೋಭಮ್ಮ, ಸ್ವಾತಿ ಹೇಳ್ತಿರೋದು ಸತ್ಯ ಇದೆ. ಅಲ್ಲ, ನೀವು ಸ್ವಾತಿ ಹೇಳಿದ ಮಾತನ್ನೇ ನಂಬ್ತಾ ಇದ್ದೀರಲ್ಲ ಸೂರ್ಯ. ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತು ತಾನೆ. ನೀವೇ ಹೇಳಿದ್ರಿ ಅವನು ನನ್ನನ್ನು ದ್ವೇಷ ಮಾಡ್ತಿರೋದ್ರ ಹಿಂದೆ ಯಾರೋ ಕಿವಿ ಚುಚ್ತಿದ್ದಾರೆ ಅಂತ. ಯಾರ್ಯಾರ್ದೋ ಮಾತು ಕೇಳೋನು ನಾನು ಮದುವೆ ಆಗ್ತಿರೋ ಹುಡುಗಿ ನಿರೋಷ ಮಾತು ಕೇಳದೆ ಇರ್ತಾನ? ಅದು ಬೇರೆ, ಇದು ಬೇರೆ. ಆದಿಗೆ ಮೊದಲಿಂದನೂ ತಾಯಿ ಮೇಲೆ ಪ್ರೀತಿ ಇದೆ, ಈಗ ಹುಟ್ಟಿರೋ ಪ್ರೀತಿ ಅಲ್ಲ ಅದು. ಆರ್ತಿ ಅವನಿಗೆ ಜನ್ಮ ಕೊಟ್ಟಾಗಿಂದ ಅವನು ತಾಯಿನ ತುಂಬಾ ಪ್ರೀತಿಸ್ತಿದ್ದಾನೆ. ಯಾರೋ ಹೇಳಿದ ಮಾತು ಕೇಳ್ಕೊಂಡು ತಾಯಿನ ಪ್ರೀತಿಸುವಂತ ಹುಡುಗ ಅಲ್ಲ ಅವನು. ಬಹಳ ದಿವಸ ಆದ್ಮೇಲೆ ತಾಯಿಗೆ ಪ್ರೀತಿ ತೋರಿಸೋ ಒಂದು ಅವಕಾಶ ಸಿಕ್ಕಿದೆ ಅವನಿಗೆ, ಅದನ್ನ ಉಪಯೋಗಿಸ್ಕೊಳ್ತಾ ಇದ್ದಾನೆ. ಅದನ್ನ ಅನುಮಾನದಿಂದ ನೋಡೋದು ಸರಿನಾ ಸೂರ್ಯ? ಈಗ ನನ್ನ ಮಾತಿಗೆ ಬೆಲೆ ಕೊಟ್ಟರೆ ನಾಳೆ ನಿನ್ನ ಜೊತೆಗೆ ನಿನ್ನ ಮನೆಗೆ ನಾನು ಬರ್ತೀನಿ. ಆರ್ತಿಯವರೇ, ನಿಮಗೆ ನಿಮ್ಮ ಮಗ ಮುಖ್ಯ ಆಗಿರ್ಬೋದು, ಆದರೆ ನನಗೆ ಹೆಂಡತಿಯಾದ ನೀವು ಮುಖ್ಯ. ನಿಮಗೇನಾದ್ರೂ ಹೆಚ್ಚು ಕಡಿಮೆ ಆದರೆ ಸಫರ್ ಮಾಡೋದು ನಾನು. ಅಮ್ಮ, ಇವತ್ತು ನಿನಗೋಸ್ಕರ ನಾನೇ ನನ್ನ ಕೈಯಾರೆ ಅಡುಗೆ ಮಾಡಿದ್ದೀನಿ. ಇಷ್ಟು ದಿನ ನೀನು ಅಡುಗೆ ಮಾಡಿ ನನಗೆ ಬಡಿಸ್ತಿದ್ದೆ, ಇವತ್ತು ನಿನ್ನ ಮಗನ ಕೈ ರುಚಿ ನೋಡೋ ಅದೃಷ್ಟ. ಎಷ್ಟು ಜನ ಅಮ್ಮಗೆ ಸಿಗುತ್ತೆ ಹೇಳು ಇಂಥ ಅದೃಷ್ಟ? ತಗೋಮ್ಮ, ತಿನ್ನು, ತಿನ್ನಮ್ಮ. ಕೊಡು, ನಾನೇ ತಿಂತೀನಿ. ನಾನೇ ತಿನ್ನಿಸ್ತೀನಿ. ಇವತ್ತು ನಿನಗೆ ಕೈ ತೂತ್ ಕೊಡೋ ಭಾಗ್ಯ ಸಿಕ್ಕಿದೆ, ಅದನ್ನ ನಾನು ಮಿಸ್ ಮಾಡ್ಕೊಳಲ್ಲಪ್ಪ. ತಗೋತೀನಿ. ಯಾಕಮ್ಮ ಅಳ್ತಿದ್ಯಾ?
ನನಗೆ ಹಿಂಸೆ ಆಗ್ತಿದೆ ಕಣೋ. ನಾನು ಈಗ ತಿನ್ನಿಸ್ತಾ ಇರೋದಕ್ಕ ಇಲ್ಲ ನೀನು ಇಲ್ಲಿರೋದಕ್ಕ? ನಿನಗೋಸ್ಕರ ಎಷ್ಟು ಪ್ರೀತಿಯಿಂದ ಅಡುಗೆ ಮಾಡಿ ತಗೊಂಬಂದಿದ್ದೀನಿ. ಯಾಕೆ ಗೊತ್ತಾ? ನಿನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ. ನೀನೀಗ ಹತ್ರ ನನಗೆಷ್ಟು ನೋವಾಗಲ್ಲಮ್ಮ. ನನಗೂ ನೋವಾಗೋದು ಬೇಡ, ನಿನಗೂ ನೋವಾಗೋದು ಬೇಡ. ನನ್ನನ್ನು ಬಿಟ್ಬಿಡು, ನಾನು ನನ್ನ ಮನೆ ಹೋಗ್ತೀನಿ. ಅಮ್ಮ, ಇದು ನಿನ್ನ ಮನೆನೇ ಅಲ್ವಮ್ಮ? ಅಲ್ಲ, ಸೂರ್ಯ ಅವ್ರು ಎಲ್ಲಿರ್ತಾರೋ ಅದೇ ನನ್ನ ಮನೆ. ನಾನು ನಿನ್ನ ಮಗ, ನಾನಿರೋ ಜಾಗ ನಿನ್ನ ಮನೆನೇ ಅಲ್ವಮ್ಮ? ನಿನ್ನ ಗಂಡ ಅನ್ಸ್ಕೊಂಡಿರೋ ಸೂರ್ಯ ಸ್ವಾರ್ಥಿ. ದಯವಿಟ್ಟು ಅವನ ಜೊತೆ ಹೋಗ್ಬೇಡಮ್ಮ. ಅದೇ ಪ್ಲೀಸ್, ಸೂರ್ಯವ್ರ ಬಗ್ಗೆ ನೀನು ಹಾಗೆಲ್ಲ ಮಾತಾಡ್ಬೇಡ, ನನಗಿಷ್ಟ ಆಗಲ್ಲ. ನೀನು ಹೆಚ್ಚು ಮಾತಬೇಡ, ನಾನು ಹೊರಟು. ಅಮ್ಮ ಪ್ಲೀಸ್ ಅಮ್ಮ, ಎಲ್ಲೂ ಹೋಗ್ಬೇಡಮ್ಮ. ಆಗಲ್ಲ ಆದಿತ್ಯ, ಒಂದು ಕ್ಷಣ ನನಗಿರೋದಕ್ಕಾಗ್ತಾ ಇಲ್ಲ. ನೀ ತೋರಿಸೋ ಪ್ರೀತಿ ನನಗೆ ಕಷ್ಟ ಆಗ್ತಿದೆ, ಮುಜುಗರ ಆಗ್ತಾ ಇದೆ. ಒಂದು ದಿನ ನೀನು ಇರೋದಕ್ಕೆ ಕಷ್ಟ ಆಗ್ತಿದೆ ಅಂತಿದ್ಯಾ? ಇಷ್ಟು ವರ್ಷ ನನ್ನದೆಲ್ಲದ ಮನೇಲಿ ಇರೋದಕ್ಕೆ ನನಗೆ ಎಷ್ಟು ಕಷ್ಟ ಆಗಿರ್ಬೇಡ. ಅದೇ ನನ್ನ ಸ್ವಂತ ತಂದೆ ಮನೇಲಿ ಬೆಳೆದಿದ್ರೆ ಇಷ್ಟು ಹಿಂಸೆ ಪಡ್ಬೇಕಾಗಿತ್ತ? ಕಷ್ಟ ಅನ್ಭವಿಸ್ಬೇಕಾಗಿತ್ತ? ನನಗೆ ಗೊತ್ತಮ್ಮ, ಯಾವತ್ತೂ ತೋರಿಸ್ತಿರೋ ಪ್ರೀತಿ ಇದ್ದಕ್ಕಿದ್ದಾಗೆ ತೋರಿಸಿದ್ರೆ ಎಂಥವ್ರಿಗಾದ್ರೂ ಮುಜುಗರ ತರುತ್ತೆ. ಹಾಗಂತ ನಾನಿನ್ನ ಇಷ್ಟು ದಿನ ಪ್ರೀತಿಯಿಂದ ನೋಡ್ಕೊಂಡಿಲ್ಲ ಅಂತಲ್ಲ. ನಿನಗೆ ನನ್ನ ಪ್ರೀತಿನಿ ಹಿಂಸೆ ತರುತ್ತೆ ಅಂದರೆ ಇಷ್ಟು ದಿನ ಆ ಸೂರ್ಯ ಮೇಲ್ನೋಟಕ್ಕೆ ತೋರಿಸ್ತಿದ್ದ ಪ್ರೀತಿ ನನಗೆಷ್ಟು ಹಿಂಸೆ ತಂದಿರಬೇಡ. ಅವ್ರ ತೋರ್ಪಡಿಕೆ ಪ್ರೀತಿನ ಸಹಿಸ್ಕೊಳಕ್ಕಾಗ್ದೇನಮ್ಮ ನಾನು ಮನೆ ಬಿಟ್ಬಿಟ್ಟು ಬಂದಿದ್ದು. ಅವ್ರನ್ನ ದ್ವೇಷ ಮಾಡಿದ್ದು. ಅದೇ ನೀನು ಸೂರ್ಯ ಅವ್ರ ಬಗ್ಗೆ ತಪ್ಪು ತಿಳ್ಕೊಳ್ತಾ ಇದೀಯಾ. ಸೂರ್ಯ ಅವ್ರು ನಿನ್ನ ಸ್ವಂತ ಮಗ ಅಂತ ನೆನ್ಕೊಂಡಿದ್ದಾರೆ ಕಣೋ. ಸಾಕು ಸುಮ್ಮನೆರಮ್ಮ. ನಾನು ಸೂರ್ಯ ಅವ್ರ ಮೇಲೆ ಕೋಪ ಮಾಡ್ಕೊಬಾರ್ದು ಅಂತ ಅವ್ರ ಪರ ವಹಿಸ್ಕೊಂಡು ಮಾತಾಡ್ತಿದ್ಯಾ? ಇಷ್ಟು ವರ್ಷ ಅವ್ರನ್ನ ಸಹಿಸ್ಕೊಂಡಿದ್ದು ನಿನಗೋಸ್ಕರ. ನಾನು ಯಾಕೆ ನಿನ್ನ ಇಷ್ಟು ಗೋಳಾಡ್ಸ್ತಾ ಇದೀನಿ ಅಂತ ಯೋಚನೆ ಮಾಡ್ತಿದ್ಯಮ್ಮ? ನಾಳೆ ನಿನ್ನ ಜೊತೆಗೆ ನಾನು ನನ್ನ ಶತ್ರು ಸೂರ್ಯ ಮನೆಗೆ ಬರ್ತಾ ಇದ್ದೀನಿ. ನೀವಮ್ಮನ ಆದಿತ್ಯನ ಹತ್ರ ಬಿಟ್ಟು ಬಂದು ತಪ್ಪು ಮಾಡಿದ್ದೀರಾ. ಅಲ್ಲಿ ಸಿಚುವೇಶನ್ ಅರ್ಥ ಮಾಡ್ಕೊಳ್ದೆ ಏನೇನೋ ಮಾತಾಡಬೇಡ. ನನಗೊತ್ತು, ನೀವು ಅಮ್ಮನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿರ್ತೀರ. ಅವನು ಅದು ಯಾವುದೂ ಕಿವಿಗೆ ಹಾಕೊಳ್ದೆ ಬಾಯಿ ಬಂದಾಗ ಮಾತಾಡಿರ್ತಾನೆ. ಅಮ್ಮ ಅದು ನೋಡ್ಕೊಂಡು ಸುಮ್ಮನೆ ಇರ್ತಾರೆ. ಇಷ್ಟ ತಾನೇ ಆಗಿದ್ದು. ನೀವು ಅವನಿಗೆ ಹೆದರ್ಕೊಂಡು ಬಿಟ್ಟು ಬಂದ್ರು ಅಥವಾ ಅಮ್ಮನ ಮೇಲೆ ಇರೋ ಪ್ರೀತಿಯಿಂದ ಬಿಟ್ಟು ಬಂದ್ರು ಇಲ್ಲಿ ಮುಖ್ಯ ಆಗಲ್ಲ. ನೀವು ಅಮ್ಮನ ಪ್ರೀತಿಸ್ತಿರೋದು ನಿಮ್ಮ ವೀಕ್ನೆಸ್ ಅಂತ ಅವನಿಗೆ ಗೊತ್ತು. ಅವನು ಅದನ್ನು ಯೂಸ್ ಮಾಡ್ತಿದ್ದಾನೆ. ಹೀಗೆ ಹಂತ ಹಂತವಾಗಿ ಅಮ್ಮನ ನಿಮ್ಮಿಂದ ದೂರ ಮಾಡ್ತಾನೆ. ಇದ್ಯಾಕೆ ನಿಮಗೆ ಅರ್ಥ ಆಗ್ತಿಲ್ಲ? ಅವನು ಏನೇ ಪ್ಲ್ಯಾನ್ ಮಾಡಿದ್ರು ಸರಿ, ಆರ್ತಿಯವರು ನಮ್ಮಿಂದ ದೂರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಹಾಗೆ ಅನ್ಕೊಂಡಿದ್ದೀರಾ? ಅಮ್ಮಂಗೆ ಆದಿತ್ಯನ ಮೇಲೇ ಪ್ರೀತಿ ಜಾಸ್ತಿ. ಇಲ್ಲಾಂದ್ರೆ ನೀವು ಕರೆದ ತಕ್ಷಣ ಮನೆಗೆ ಬರಬೇಕಿತ್ತು. ಯಾಕೆ ಬರಲಿಲ್ಲ? ಹಾಗಂದ ಮೇಲೆ ಅಮ್ಮಂಗೆ ಆದಿತ್ಯನೇ ಮುಖ್ಯ ಅಂತ ತಾನೆ? ಆ ದಿನ ಕರ್ಕೊಂಡು ಬಂದು ಈ ಮನೆಯಲ್ಲಿ ನಮ್ಮ ಜೊತೆ ಇಟ್ಕೋಬೇಕು ಅಂತಿದ್ದಾರೆ. ಅದಕ್ಕೆ ಅವ್ರು ಬರಲಿಲ್ಲ. ಅದು ನೀನು ತಪ್ಪಾಗಿ ತಿಳ್ಕೊಬೇಡ. ಏನು? ಆದಿತ್ಯ ಈ ಮನೆಗೆ ಬರ್ತಾನ? ಅಲ್ಲ ಡ್ಯಾಡ್, ಅವ್ನು ನಿಮ್ಗೆ ಎಷ್ಟೆಲ್ಲ ಅವಮಾನ ಮಾಡಿದ್ದಾನೆ. ಇದಕ್ಕೆ ಹೇಗೆ ಒಪ್ಕೊಂಡ್ರಿ? ನೀವು ಒಪ್ಕೊಂಡಿರ್ಬೋದು, ಆದರೆ ನಾನು ಒಪ್ಪಲ್ಲ. ಹಠ ಮಾಡಬೇಡ ಆರ್ಯ. ಆದಿ ಥರ ನೀನು ಕೆಟ್ಟವನಾಗ್ಬೇಡ. ಕೆಟ್ಟವನು ಅನ್ಸ್ಕೊಂಡ್ರೂ ಪರವಾಗಿಲ್ಲ ಡ್ಯಾಡ್. ನಿಮ್ಮ ಥರ ನಾನು ಸುಮ್ಮನೆ ಇದ್ರೆ ಅವನು ಹಂತ ಹಂತವಾಗಿ ಬೆಳೀತಾ ಹೋಗ್ತಾನೆ. ನಾವು ಸೋಲ್ತಾ ಹೋಗ್ತೀವಿ. ಸೋಲ್ತಾ ಇರೋದು ನಾನಲ್ಲ, ಆರ್ತಿಯವರು. ಅಮ್ಮ ಆದಿತ್ಯಂಗೆ ಸೋಲ್ತಿದ್ದಾರೆ ಅಂದಮೇಲೆ
ನೀವು ಆದಿತ್ಯನ ಸೋಲ್ತಿದ್ದೀರ ಅಂತ ತಾನೇ ಅರ್ಥ. ಅಮ್ಮನ ಮೇಲಿಟ್ಟಿರೋ ಪ್ರೀತಿಗೋಸ್ಕರ ನೀವು ಕೈ ಕೊಟ್ಕೊಂಡು ಸುಮ್ಮನೆ ಇರ್ಬೋದು ಡ್ಯಾಡ್. ನನಗೆ ಹಂಗಿರೋದಕ್ಕಾಗಲ್ಲ. ಅವನ್ನ ನಾನು ಪ್ರತಿಯೊಂದರಲ್ಲೂ ಸೋಲಿಸ್ತೀನಿ. ಅದು ಹೇಗೆ ಅಮ್ಮನ ಅವನ ಕಡೆ ಮಾಡ್ಕೊಳ್ತಾನೋ ನಾನು ನೋಡ್ತೀನಿ. ಕಾರ್ಯ, ನೀನೊಬ್ಬ ಪೊಲೀಸ್ ಇನ್ಸ್ಪೆಕ್ಟರ್. ಆ ಪೊರ್ಕಿ ಆದಿತ್ಯ ಅಂತಾರ ಆಡ್ತಿದ್ಯಲ್ಲ, ತಲೆ ಕೆಟ್ಟಿದ್ಯಾ ನಿನಗೆ? ಈಗಾಗಲೇ ಆರತಿ ಅವರು ಸಾಕಷ್ಟು ನೋವು ಅನುಭವಿಸಿದ್ದಾರೆ. ಆದಿ ಥರ ನೀನು ಬಿಹೇವ್ ಮಾಡಿ ಅವ್ರು ಮತ್ತೆ ಕೊರ್ಗೋ ಥರ ಮಾಡಬೇಡ. ಆರತಿ ಅವರು ನಮ್ಮನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗಲ್ಲ. ಅವ್ರು ಏನು ಹೇಳ್ತಾರೋ ಅದನ್ನ ಒಪ್ಕೋ. ನೋ, ನೀವೇನೇ ಹೇಳಿದ್ರು ಸರಿ, ನನ್ನ ನಿರ್ಧಾರ ಬದಲಾಗಲ್ಲ ಡ್ಯಾಡ್. ಹೇಗಿದ್ರು ನಾಳೆ ಆ ಪೊರ್ಕಿ ಬರ್ತಾನಲ್ಲ, ಅವಳು ನಂಗೆ ಸರಿಯಾಗಿ ಉತ್ತರ ಕೊಡ್ತೀನಿ. ಆರ್ಯ, ಸ್ವಾತಿ, ನೀನೇ ಅವನ್ನ ಕನ್ವಿನ್ಸ್ ಮಾಡು. ಹೋಗು. ಅಂಕಲ್, ನಾನು ಹೇಳಿದ್ರೆ ಆರ್ಯ ಅವ್ರು ನನ್ನ ಮಾತು ಕೇಳ್ತಾರಾ? ನಾಳೆ ನೀನು ಈ ಮನೆ ಸೊಸೆಯಾಗಿ ಬರೋಳು. ಈ ಮನೆ ಕಷ್ಟ ಸುಖನ ನಿಭಾಯಿಸ್ಬೇಕು. ಹೋಗು. ನೋಡೆ, ಆ ಚಕ್ರಿ ಬಂದ್ರೆ ಅವನ ಹತ್ರ ನೈಸಾಗಿ ನಾನು ಮಾತಾಡ್ತಾ ಇರ್ತೀನಿ. ಅವನು ಗೊತ್ತಿಲ್ಲದೆ ನೀನು ಫೋಟೋ ತಕ್ಕೊಂಬಿಡು. ಆಯ್ತಮ್ಮ, ಹಾಗೆ ಮಾಡ್ತೀನಿ. ಆದರೆ ಬೆಳಗ್ಗೆ ಹೋದನ ಕಳ್ಳನ ಮಗ ಎಲ್ಲಿ ಹೋದ ಏನೋ ಬಂದು. ಏನು ಯಾರು ಇನ್ನೂ ಬಂದಿಲ್ಲ ಅಂತ ಮಾತಾಡ್ದಂಗಿತ್ತು? ಯಾಕೆ ಜಾಸ್ತಿನೂ ಮನೆಗೆ ಬಂದಿಲ್ವಾ? ಇಲ್ಲಪ್ಪ, ಜಾಸ್ಮಿನ್ ವಿಷಯ ಅಲ್ಲ, ಚಕ್ರಿ ಇನ್ನು ಮನೆಗೆ ಬಂದಿಲ್ವಲ್ಲ ಅಂತ ಮಾತಾಡ್ತಾ ಇದ್ವಿ. ಏನಪ್ಪ ಇವತ್ತು ಯಾವಾಗ್ಲೂ ಛತ್ರಿ ಛತ್ರಿ ಅಂತಿದ್ದವ್ರು ಇವತ್ತು ಬಾಯಿ ತುಂಬಾ ಚಕ್ರಿ ಅಂತ ಕರಿತಾ ಇದ್ದೀರಾ? ಅದೇನು ಇದಕ್ಕಿದ್ದಾಗೆ ಚಕ್ರಿ ಮೇಲೆ ಪ್ರೀತಿ ಉಕ್ಕಿ ಹರಿದು ಹೋಗ್ತಾ ಇದೆ. ಏನ್ ಸಮಾಚಾರ? ಏನು ಇಲ್ಲಪ್ಪ, ಏನೋ ತಪ್ಪು ಮಾಡ್ಬಿಟ್ಟೆ. ಇವಳ ಮಾತು ಆ ಶಶಾಂಕ್ ಮಾತು ಕೇಳಿ ಅದಕ್ಕೇನೆ. ಅಬ್ಬಬ್ಬಬ್ಬಬ್ಬಬ್ಬ, ಅಂತೂ ಈ ಚಕ್ರಿ ಏನು ಅಂತ ಲೇಟ್ ಆಗಾದ್ರೂ ಜ್ಞಾನೋದಯ ಆಗ್ತಾ ಇದೆಯಲ್ಲ. ಚಿನ್ನದ ಒಳಪು ಗೊತ್ತಾಗೋದು ಅದನ್ನ ಪುಟ್ಟಕ್ಕಿಟ್ಟ ಮೇಲೆ ತಾನೇ. ಅಮ್ಮ, ನೀವು ಮಾತಾಡ್ತೀರಿ, ನಾನು ಹೋಗಿ ಊಟಕ್ಕೆ ರೆಡಿ ಮಾಡ್ತೀನಿ. ನೀವು ನನ್ನ ತುಂಬಾ ಹೊಗಳ್ತಾ ಇದ್ದೀರಾ. ನೀವು ಹೊಗಳ್ತಾ ಇರುವಷ್ಟು ಒಳ್ಳೆಯವನಂತೂ ನಾನು ಖಂಡಿತ ಅಲ್ಲ. ಆದರೂ ನೀವು ಶಶಾಂಕ್ಗಿಂತ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರ ನನ್ನ. ಶಶಾಂಕು ನಿಮ್ಮಷ್ಟೇ ನನ್ನ ಅರ್ಥ ಮಾಡ್ಕೊಂಡು ಬಿಟ್ಟಿದ್ರೆ ಇವತ್ತು ದೇಶ ಬಿಡೋ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅವ್ರಿಗೆ. ಆ ವಿಷಯದಲ್ಲಿ ತುಂಬ ಕ್ಲೆವರ್ ನೀವು. ನಂಗೆ ನಿದ್ದೆ ಬರ್ತಿದೆ, ಮಲಗ್ತಿದ್ದ. ಚಕ್ರಿ, ಊಟಕ್ಕೆ ಬಾಪ. ಥ್ಯಾಂಕ್ಸ್ ಆಂಟಿ, ನಂದು ಊಟ ಆಯ್ತು. ಥ್ಯಾಂಕ್ ಯು. ಶಕು ಶಕು, ಅವ್ನ ಫೋಟೋ ತಕ್ಕೊಂಡೇನೆ. ಎಷ್ಟೋ ಫೋಟೋಗಳು ತೆಗ್ದೆಮ್ಮ, ಒಂದ್ರಲ್ಲೂ ಅವ್ನ ಮುಸುಡಿ ಸರಿಯಾಗಿ ಕಾಣಿಸ್ತಾ ಇಲ್ಲ. ಏನು ಮಾತಾಡ್ತಿದ್ಯಾ ನೀನು? ಇಷ್ಟ ಇಲ್ದಿದ್ರು ಅವನ ಹತ್ರ ಅಷ್ಟೊತ್ತು ನಿಲ್ಸ್ಕೊಂಡು ಮಾತಾಡ್ತಾ ಇದ್ದೆ, ಒಂದು ಫೋಟೋ ತೆಗಿಯೋಕ್ಕಾಗ್ಲಿಲ್ವೇನೆ ನಿನಗೆ? ನೋಡು, ಏನು ಮಾಡ್ತೀಯೋ ಏನೋ ಗೊತ್ತಿಲ್ಲ, ಅವನದೊಂದು ಫೋಟೋ ತೆಗಿಲೇಬೇಕು ನೀನು. ಹಾಂ, ಯಾಕೋ ಇಲ್ಲೇ ನಿಂತ್ಬಿಟ್ಟೆ, ಬಾರ ಒಳಗೆ. ನೀನು ಹೋಗಮ್ಮ, ನನಗೆ ಬರೋದಕ್ಕೆ ಇಷ್ಟ ಇಲ್ಲ. ನನ್ನ ಹತ್ರ ಬರ್ತೀನಿ ಅಂತ ಹೇಳಿಬಿಟ್ಟು ಈಗ ಬರಲ್ಲ ಅಂತ ಹೇಳಿದ್ರೆ ಹೇಗೋ? ಬಾ. ನಾನು ಬರಬೇಕು ಅಂತಲೇ ಬಂದೆ,
ಆದರೆ ನೋಡು, ಮತ್ತೆ ನಿನ್ನ ಹಳೆ ಚಾಳಿನೂ ಶುರು ಮಾಡಬೇಡ. ಬಾಯಿ ಮುಚ್ಕೊಂಡು ಒಳಗೆ ನಡಿ. ಏನು ಅದು ಇದು? ಅವಳಿಗೆ ರೆಸ್ಟ್ ಬೇಕಂತ ಗೊತ್ತಿದ್ರು ಅವಳನ್ನ ಕರ್ಕೊಂಡು ಹೋಗಿದ್ಯಲ್ಲ, ಏನು ಹುಚ್ಚಾಟ ನಿಂದು? ಯಾಕೆ ಶೋಭಾಯಿ ಕೇಳ್ತಿದ್ಯಾ? ನಮ್ಮಮ್ಮನ ನಾನು ಕರ್ಕೊಂಡು ಹೋಗ್ದು ಹುಚ್ಚಾಟನ? ಯಾಕೆ ನಮ್ಮಮ್ಮ ನಾನು ಕರ್ಕೊಂಡು ಹೋಗ್ಬಾರ್ದಾ? ನಿಮ್ಮಮ್ಮನ ಕರ್ಕೊಂಡು ಹೋಗ್ಬಾರ್ದು ಅಂತ ನಾನು ಹೇಳಿಲ್ಲ ಕಣೋ. ಅವಳ ಆರೋಗ್ಯದ ಪರಿಸ್ಥಿತಿ ನೀನು ನೋಡ್ಕೋಬೇಕಲ್ವಾ? ನೀನು ಈ ಮನೆಗೆ ಸೇರ್ಕೊಂಡು ಅವ್ರಗಳ ಥರನೇ ಮಾತಾಡ್ತಿದ್ಯಾ? ನಿಂಗೂ ಮಂಕ್ ಬೂದಿ ಹರ್ಚ್ಬಿಟ್ರಾ? ಸಾಕು, ಸುಮ್ಮನೆ ಇರೋ. ನಾನೇನು ನಿನ್ನ ಹಾಗಲ್ಲ ಬೇರೆಯವ್ರ ಮಾತು ಕೇಳೋಕೆ. ನಾನು ಯಾರ ಮಾತು ಕೇಳಲ್ಲ ಶೋಭಾ. ನಂದು ಯಾವಾಗಲೂ ಸ್ವಂತ ನಿರ್ಧಾರನೇ. ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋ. ನಿನ್ನ ಬಗ್ಗೆ ನನಗೆ ಗೊತ್ತಿಲ್ಲ ಅನ್ಕೊಂಡಿಯ ನೀನು? ಇಷ್ಟು ದಿನ ನೀನು